ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸುಸ್ವಾಗತ. ಇವತ್ತು ವಾಟ್ಸಪ್ನಲ್ಲಿ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್, ಒಂದು ಸೆಟ್ಟಿಂಗ್ಸ್ ಇದೆ. ಆ ಸೆಟ್ಟಿಂಗ್ಸ್ ಏನು ಎತ್ತ ಅಂತೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಮೂಲಕ ತಾವು ಭಾಗವಹಿಸಿ. ಅಲ್ಲಿ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಮಾಹಿತಿಗಳೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಹೊಸ ಮೊಬೈಲ್ ಬರಲಿ ಅಥವಾ ಏನಾದರೂ ಹೊಸ ಇನ್ಫಾರ್ಮೇಷನ್ಗಳೆಲ್ಲ ಅಲ್ಲಿ ಸಿಗ್ತಾ ಇರುತ್ತೆ. ಹಾಗಾಗಿ ಯಾರು ಆಸಕ್ತರು ಯಾರಿದ್ದೀರೋ ಅವರು ನಮ್ಮ ಚಾನಲ್ಗೆ ಭಾಗವಹಿಸಿ. ಟೆಕ್ನಾಲಜಿ ಬಗ್ಗೆ ತಿಳಿಲಿಕ್ಕೆ ಇನ್ಫಾರ್ಮೇಷನ್ಗಳೆಲ್ಲ ನಿಮಗೆ ಗೊತ್ತಾಗಬೇಕಂತಂದರೆ ನಮ್ಮ ಚಾನಲ್ಗೆ ಸೇರಿಕೊಳ್ಳಿ, ಓಕೆನಾ. ಹಾಗಾದರೆ ಒಂದು ವಿಡಿಯೋ ಏನಪ್ಪ ಅಂತಂದರೆ, ವಾಟ್ಸಪ್ನಲ್ಲಿ ಬಂದಂತಹ ಒಂದು ಹೊಸ ಸೆಟ್ಟಿಂಗ್ಸ್, ಅಡ್ವಾನ್ಸ್ ಚಾಟ್ ಪ್ರೈವಸಿ, ಓಕೆನಾ. ಇದ್ರ ಬಗ್ಗೆ ನಾನು ಇವತ್ತು ಈ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ, ಓಕೆನಾ. ಇದ್ರ ಬಗ್ಗೆ ನಾನು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈ ಒಂದು ಸೆಟ್ಟಿಂಗ್ಸ್ ಬಂದುಬಿಟ್ಟು ಈಗಾಗಲೇ ಯಾರು ಹೊಸ ಅಪ್ಡೇಟ್ ವಾಟ್ಸಪ್ಗೆ ಯಾರು ಅಪ್ಡೇಟ್ ಮಾಡ್ಕೊಂಡಿದ್ದೀರೋ, ಹೊಸದಾಗಿ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ, ಬಂದಿರುತ್ತೆ ನಿಮಗೆ ಕೂಡ, ಓಕೆನಾ. ಬಂದಿಲ್ಲ ಅಂತಂದರೆ ಸ್ವಲ್ಪ ವೇಟ್ ಮಾಡಿ, ನಿಮಗೂ ಕೂಡ ಬರುತ್ತೆ. ಈ ಒಂದು ಸೆಟ್ಟಿಂಗ್ಸನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಏನಪ್ಪ ಅಂತಂದರೆ, ನಿಮ್ಮ ಚಾಟ್ಗಳನ್ನು ಬೇರೆಯವರಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬರಲ್ಲ, ಓಕೆನಾ. ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೋಡಿಕೊಳ್ಳಿ, ಓಕೆನಾ. ವಿಡಿಯೋ ಸ್ವಲ್ಪ ಲಾಂಗ್ ಆದರೂ ಆಗ್ಬೋದು. ಒಂದು ಸೆಟ್ಟಿಂಗ್ ಬಗ್ಗೆ ತೋರಿಸ್ಕೊಡೋಕ್ಕೇನು ಇಷ್ಟು ಲಾಂಗ್ ಮಾಡಿದ್ದೀನಿ ವಿಡಿಯೋ ಅಂತ, ಮಾಡಿದೆಯಾ ನಿರಂಜನ್ ವಿಡಿಯೋ ಅಂತ ಅಂದರೆ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು, ಓಕೆನಾ. ಹಾಗಾಗಿ ವಿಡಿಯೋ ಲಾಂಗ್ ಆಗುತ್ತೆ. ಎನಿವೆ, ಓಕೆನಾ. ಯಾರಿಗೆ ಟೈಮ್ ಇರುತ್ತೋ, ಯಾರು ಈ ಸೆಟ್ಟಿಂಗ್ಸ್ನ ತಿಳ್ಕೊಬೇಕಂತ ಅಂದ್ಕೊಂಡಿದ್ದೀರೋ, ಏನು ಉಪಯೋಗ ಇದರಿಂದ ಅಂತ ತಿಳ್ಕೊಬೇಕಂತ ಅಂದ್ಕೊಂಡಿದ್ದೀರೋ ಅವ್ರು ಮಾತ್ರ ವೀಡಿಯೋನ ನೋಡ್ತೀರಾ. ಇನ್ನು ಉಳಿಕಿದ್ದವರು ವೀಡಿಯೋನ ಸ್ಕಿಪ್ ಮಾಡ್ತೀರಾ. ಎನಿವೆ, ಓಕೆ. ವಾಟ್ಸಪ್ಗೆ ಹೋಗ್ತಾ ಇದ್ದೀನಿ ನಾನೀಗ. ಓಕೆ, ನಿಮಿಷ. ಓಕೆ, ಓಕೆ, ನಾನಿಲ್ಲಿ capital B, Bravo, capital N, show in English, India, Q, capital N, no results found. U, I, found 147 results. E, Echo, found 14 results. R, Q, A, Esnaranjan, U, June 23rd, 2025, draft, Esnaranjan, U, June 23rd, 2025, draft, found 104 results, Setrunaranjan. ಓಕೆ, ನಾನು ಇಲ್ಲಿ ಒಂದು ಚಾರ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. ನಂದು ಇನ್ನೊಂದು ನಂಬರ್ ಇದು, ಏನಿವೆ ಇರಲಿ, ಓಕೆನಾ. ಈ ಚಾರ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಮೇಲೆಗಡೆ ನಿಮ್ಮ ಹೆಸರನ್ನು ತೋರಿಸ್ತಾ ಇರುತ್ತೆ ಅಲ್ಲಿ, ಅಥವಾ ಮೋರ್ ಆಪ್ಷನ್ಸ್ ಅಂತ ಹೇಳ್ತಾ ಇರುತ್ತೆ. ಅದ್ರ ಒಳಗಡೆ ಹೋಗೋಣ. ಓಕೆ, 3 ಡಾಟ್ಗಳು ಕಾಣಿಸ್ತಾ ಇರ್ತವೆ ರೈಟ್ ಸೈಡ್ ಭಾಗದಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದ್ದೀನಿ ಮೇಲೆ, ಓಕೆನಾ. ಇಲ್ಲಿ ಓಕೆ, ವ್ಯೂ ಕಾಂಟ್ಯಾಕ್ಟ್ ಒಳಗಡೆ ಹೋಗೋಣ. ಓಕೆ, ಓಪನ್ ಆಗಿದೆ ಈಗ. ಓಕೆ, ನಾನು ಫಸ್ಟ್ ಇನ್ನೊಂದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಇದನ್ನು ಅಡ್ವಾನ್ಸ್ ಚಾಟ್ ಪ್ರೈವಸಿಯನ್ನು ಎಲ್ಲ ಚಾಟ್ಗಳಿಗೆ ಆನ್ ಮಾಡಿಕೊಂಡ್ರೆ ನಿಮಗೆ ತುಂಬ ಸೇಫ್ಟಿ ಇರುತ್ತೆ. ಯಾಕಂತಂದರೆ ನಿಮ್ಮ ಚಾಟ್ಗಳನ್ನು ಬೇರೆಯವರು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಅಂದರೆ ನಿಮ್ಮ ಮೊಬೈಲಿಂದ ಬೇರೆ ಮೊಬೈಲ್ಗಳಿಗೆ ಅವರು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ. ನಾನು ಅದನ್ನು ತೋರಿಸ್ತೀನಿ, ಅದನ್ನು ಕೂಡ. ಓಕೆ, ನೋಡೋಣ ಫಸ್ಟ್. ಈಗ ಓಕೆ, ಫಸ್ಟ್ ಅದರ ಅಡ್ವಾನ್ಸ್ ಚಾಟ್ ಪ್ರೈವಸಿ ಎಲ್ಲಿ ಸಿಗುತ್ತೆ ಅಂತ ನೋಡೋಣ. ನಾನು ಈಗ ಇನ್ಫೋ ಒಳಗಡೆ ಬಂದೇನೆ. ಅಂದರೆ ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ಚಾರ್ಟ್ ಓಪನ್ ಮಾಡ್ತಿಲ್ಲ. ಚಾರ್ಟ್ ಓಪನ್ ಮಾಡಿದ್ಮೇಲೆ ಮೇಲೆ ನೇಮ್ ಇರುತ್ತೆ, ಅಥವಾ ಅಲ್ಲಿ 3 ಡಾಟ್ಗಳು ಕಾಣಿಸ್ತಾ ಇರ್ತವೆ ರೈಟ್ ಸೈಡಲ್ಲಿ. ಅಲ್ಲಾದರೂ ಕ್ಲಿಕ್ ಮಾಡಿ, ಅಥವಾ ನೇಮ್ ಇರುತ್ತಲ್ಲ ಮೇಲೆ, ಅಲ್ಲಾದರೂ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಇನ್ಫೋ ಓಪನ್ ಆಗುತ್ತೆ. ಓಕೆ, ಈಗ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡ್ತಾ ಬಂದರೆ ನೋಡಿ, ಅಡ್ವಾನ್ಸ್ ಚಾಟ್ ಪ್ರೈವಸಿ, ಓಕೆನಾ. ಇದ್ರೊಳಗಡೆ ಹೋಗೋಣ. ಇದ್ರೊಳಗಡೆ ಏನೇನಿದೆ ಎಲ್ಲ ಹೇಳ್ತೀನಿ ನಾನು ನಿಮಗೆ.
ಇಲ್ಲಿ ಏನೇನಿದೆ ಅಂತ ನೋಡಿಸ್ತೀನಿ ನೋಡಿ. Advanced chat privacy heading. ಓಕೆ, ಅಡ್ವಾನ್ಸ್ ಚಾಟ್ ಪ್ರೈವಸಿ ಇದೆ ಒಂದು ಆಪ್ಷನ್ ಈಗ ನಾನು ಹೇಳ್ಕೊಡ್ತಾ ಇರೋದು. Limit how messages and media from this chat can be shared outside of WhatsApp. Learn more. ಓಕೆ, ವಾಟ್ಸಪ್ಗೆ ಕೂಡ ಶೇರ್ ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲ. List of free items. Limit how messages and media from this chat can be shared outside of WhatsApp. Okay. Learn more. List of free items. ಓಕೆ, ಇಲ್ಲಿ 3 ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ ನೋಡೋಣ. Media won't be automatically saved to device gallery. ನೋಡಿ, ಮೀಡಿಯಾಗಳು ನಿಮ್ಮ ಡಿವೈಸಲ್ಲಿ ಅಥವಾ ನೀವು ಕಳಿಸಿರ್ತಿರಲ್ಲ ಅವ್ರ ಡಿವೈಸಲ್ಲಿ ಕೂಡ ಒಂದು ಅವರ ಸ್ಟೋರೇಜಲ್ಲಿ ಸೇವ್ ಆಗಿರಲ್ಲ ಅಂತ ಹೇಳ್ತಾ ಇದೆ. List of free items. Media won't be automatically saved to device gallery. ಓಕೆನಾ, ಡಿವೈಸ್ ಗ್ಯಾಲರಿಯಲ್ಲಿ ಸೇವ್ ಆಗಿರಲ್ಲ, ಅವ್ರದ್ರಲ್ಲಿ ಆಗಲಿ ಅಥವಾ ನಿಮ್ಮಲ್ಲಿ ಆಗಲಿ. ಓಕೆನಾ, ಡಿವೈಸಲ್ಲಿ ಸೇವ್ ಆಗಿರಲ್ಲ ಅಥವಾ ಗ್ಯಾಲರಿಯಲ್ಲಿ ಸೇವ್ ಆಗಿರಲ್ಲ. ಓಕೆನಾ, Messages won't be used for AI features like mentioning Meta AI. ಓಕೆನಾ, ಇಲ್ಲಿ ಮೆಟಾ AI ಒಂದು ಮೆನ್ಷನ್ Messages won't be used for AI features like mentioning Meta AI. AI ಫ್ಯೂಚರ್ಗಳಿಗೆ ಇವುಗಳನ್ನು ಯೂಸ್ ಮಾಡೋಕ್ಕೆ ಕೂಡ ಬರಲ್ಲ ಅಂತ ಎಲ್ಲ ಹೇಳ್ತಾ ಇದೆ. ಓಕೆನಾ, ಮೆಟಾ AI ಯಾರು ಇದಕ್ಕೆ ಕಾಂಟ್ಯಾಕ್ಟ್ಗಳಿಗೆ ಬಳಸ್ತಾ ಇದ್ದಾರೋ ಅವರಿಗೆಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನಾನು ಇದನ್ನು ಬಳಸ್ತಾ ಇಲ್ಲ. ಓಕೆನಾ, ನೆಕ್ಸ್ಟ್ ನೋಡೋಣ. Chat exports will be disabled. ಚಾಟ್ ಎಕ್ಸ್ಪೋರ್ಟ್ ವಿಲ್ ಬಿ ಡಿಸೇಬಲ್ಡ್. ಅದೇ ಹೇಳಿದೆ. ಈಗ ಬೇರೆ ನಾನು ಅದನ್ನು ಉದಾಹರಣೆ ಕೊಡ್ತೀನಿ ನಿಮಗೆ. ಓಕೆನಾ, ಅದು ಕೂಡ ಡಿಸೇಬಲ್ ಆಗುತ್ತೆ. Off. Advanced chat privacy. Only admins can change this setting. Switch. ಇದು ಆಫ್ ಇದೆ. ಓಕೆನಾ, ಇದನ್ನು ಆನ್ ಮಾಡ್ಕೋಬೇಕು. Off. Advanced chat privacy. Only admins can change this setting. Switch. ನಿಮ್ಮ ಒಂದು ಸೆಕ್ಯೂರಿಟಿ ಅಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಈ ಒಂದು ಆಪ್ಷನನ್ನು ನೀವು ಆನ್ ಮಾಡ್ಕೊಳ್ಳಿ. ನಾನು ಇದನ್ನು ಆನ್ ಮಾಡ್ಕೊತೀನಿ. ಎಲ್ಲ ಚಾಟ್ಗಳಿಗೆ ಆದಷ್ಟು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಚಾಟ್ಸ್ ಇರ್ತಾವೋ ಅವುಗಳನ್ನೆಲ್ಲ ಇದೇ ರೀತಿ ಆನ್ ಮಾಡ್ಕೊಳ್ಳಿ. ಓಕೆ, ಆನ್ ಮಾಡ್ಕೊಂಡಿದ್ದೀನಿ. ಓಕೆ, ಬ್ಯಾಕ್ ಬರೋಣ. ಓಕೆ ಓಕೆ, ಬ್ಯಾಕ್ ಬರ್ತೀನಿ ಮತ್ತೆ. ಓಕೆ, ಈಗ ನಾನು ಚಾಟ್ ಒಳಗಡೆ ಇದ್ದೀನಿ. ನನ್ನೇ ಚಾಟ್ ಒಳಗಡೆ ಇದ್ದೀನಿ. ಇದು ನನ್ನ ನಂಬರ್ ಇನ್ನೊಂದು. ಓಕೆನಾ, ಇರಲಿ. ಅದ್ರಾಗೆ ಇದ್ದೀನಿ ನಾನು. ಈಗ ಏನು ಚಾಟ್ ಪ್ರೈವಸಿನ ಅಡ್ವಾನ್ಸ್ ಚಾಟ್ ಪ್ರೈವಸಿನ ಆನ್ ಮಾಡಿದ್ದೀನೋ ಅದ್ರ ಒಳಗಡೆ ಇದ್ದೀನಿ. ಈಗ ನಾನು 3 ಆಪ್ಷನ್ಸ್ ಅಥವಾ 3 ಡಾಟ್ ಕಾಣಿಸ್ತಾವಲ್ಲ ಮೇಲೆ ಅದ್ರ ಒಳಗಡೆ ಹೋಗ್ತೀನಿ. ಓಕೆ, ಇಲ್ಲಿ ಮೋರ್ ಅಂತ ಇದೆಯಲ್ಲ ಅದರೊಳಗಡೆ ಹೋಗೋಣ. ಓಕೆ, ಇಲ್ಲಿ ಬಂದಿದ್ದೀನಿ. ಬ್ಲಾಕ್, ಕ್ಲಿಯರ್ ಚಾಟ್, ಎಕ್ಸ್ಪೋರ್ಟ್ ಚಾಟ್. ಎಕ್ಸ್ಪೋರ್ಟ್ ಚಾಟ್ ಅಂತಂದರೆ ಏನು ಅಂತ ಹೇಳ್ತೀನಿ ನಿಮಗೆ. ಎಕ್ಸ್ಪೋರ್ಟ್ ಚಾಟ್ ಅಂತಂದರೆ ನೀವು ಏನು ಚಾಟ್ ಮಾಡಿರ್ತೀರೋ ಬೇರೆಯವರಿಗೆ ಅದು PDF ರೂಪದಲ್ಲಿ ಅಥವಾ ಓಕೆ ಅವರಿಗೆ ಫೈಲ್ ರೂಪದಲ್ಲಿ ಹೋಗಿರುತ್ತೆ. ಅಂದರೆ ಈಗ ಎಕ್ಸ್ಪೋರ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಕಾಂಟ್ ಎಕ್ಸ್ಪೋರ್ಟ್ ಚಾಟ್ಸ್ ಅಂತ ಬರ್ತಾ ಇದೆ. Learn more. Advanced chat privacy has been turned on and prevents exporting this chat. Okay. And export chats. Heading. Advanced chat privacy has been turned on and prevents exporting this chat. ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದರೆ ಎಕ್ಸ್ಪೋರ್ಟ್ ಚಾಟ್ ಮಾಡಲಿಕ್ಕೆ ಬರಲ್ಲ. ಯಾಕಂತಂದರೆ ನಾವು ಅಡ್ವಾನ್ಸ್ ಚಾಟ್ ಪ್ರೈವಸಿನ ಆನ್ ಮಾಡ್ಕೊಂಡಿದ್ದೀವಿ. And advanced chat privacy has been turned on and prevents exporting this chat. ಓಕೆ, ಇದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದೆ. ನಾವು ಓಕೆ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಎಕ್ಸ್ಪೋರ್ಟ್ ಚಾಟ್ ಮಾಡಿದರೆ ಏನೇನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈಗ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರೇ ಆಗಲಿ ನಿಮ್ಮ ಫೋನನ್ನು ಇಸ್ಕೊತಾರೆ. ಯಾವುದಾದ್ರೂ ಅವರು ಏನಾದರೂ ಒಂದು ಚಾಟನ್ನು ಓಪನ್ ಮಾಡ್ಕೊತಾರೆ. ಅವ್ರು ಎಕ್ಸ್ಪೋರ್ಟ್ ಚಾಟ್ ಮೇಲೆ ಕ್ಲಿಕ್ ಮಾಡಿ ಅವ್ರಿಗೆ ಏನೇನು ಬೇಕು ಅವೆಲ್ಲ ಹಾಕ್ಕೊತಾರೆ. ಓಕೆನಾ, ಮೆಸೇಜಸ್ ಬೇಕಾದರೆ ಕೇವಲ ಮೆಸೇಜ್ಗಳನ್ನ ಹಾಕ್ಕೊತಾರೆ. ಅದು PDF ಫಾರ್ಮೆಟಲ್ಲಿ ಅಥವಾ ಯಾವುದೋ ಒಂದು ಫೈಲ್ ಫಾರ್ಮೆಟಲ್ಲಿ ಅದು ಅವ್ರು ಸೆಂಡ್ ಮಾಡ್ಕೊತಾರೆ. ಸೆಂಡ್ ಮಾಡ್ಕೊಂಡ್ಮೇಲೆ ಆ ಚಾಟ್ನ ಡಿಲೀಟ್ ಮಾಡ್ತಾರೆ. ಅಂತಂದರೆ ಅವರು ಸೆಂಡ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ನಿಮಗೆ ಗೊತ್ತಾಗಬಾರ್ದು ಅಂತೇಳಿ ಡಿಲೀಟ್ ಮಾಡ್ತಾರೆ. ಡಿಲೀಟ್ ಅವರು ನಂತರ ಅವರು ಏನು ಶೇರ್ ಮಾಡ್ಕೊಂಡಿರ್ತಾರೋ ಫೈಲನ್ನು, ಆ ಫೈಲ್ನ ಅವರು ನೋಡ್ತಾರೆ. ಆಗ ನೀವು ಮಾಡಿದಂಥ ಮೆಸೇಜ್ಗಳೆಲ್ಲ ಅವರಿಗೆ ತೋರಿಸುತ್ತೆ. ಓಕೆನಾ, ಹಾಗಾಗಿ ಈ ಸೆಟ್ಟಿಂಗನ್ನು ಅಡ್ವಾನ್ಸ್ ಚಾಟ್ ಪ್ರೈವಸಿ ಈ ಸೆಟ್ಟಿಂಗನ್ನು ನೀವು ಆನ್ ಮಾಡಿಕೊಂಡ್ರೆ ಅವರಿಗೆ ಎಕ್ಸ್ಪೋರ್ಟ್ ಚಾಟ್ ಮಾಡೋಕ್ಕೆ ಬರಲ್ಲ. ಯಾರು ನಿಮ್ಮ ಒಂದು ಮೆಸೇಜ್ಗಳನ್ನು ನೋಡಲಿಕ್ಕೆ ಬರಲ್ಲ. ಸೊ ನೀವೊಂದೇ ನಿಮ್ಮ ಮೆಸೇಜ್ಗಳನ್ನು ನೋಡ್ಬೋದು. ಓಕೆನಾ, ಇದನ್ನು ಆನ್ ಮಾಡಿಕೊಂಡ್ರೆ ಇಷ್ಟು ಬೆನಿಫಿಟ್ ಇದೆ. ಹಾಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಆಗಿರುತ್ತೆ. ಇದೊಂದು ಇಂಪಾರ್ಟೆಂಟು. ಮತ್ತು ಇನ್ನೊಂದು ಏನು ನೀವು ಮೆಸೇಜ್ನ ಅವರು ಕಳಿಸಿರ್ತಾರೋ ಅಥವಾ ನೀವು ಅವ್ರಿಗೆ ಕಳಿಸ್ತಿರೋ ಅವುಗಳು ನಿಮ್ಮ ಡಿವೈಸ್ ಗ್ಯಾಲರಿಯಲ್ಲಿ ಸೇವ್ ಆಗಿರಲ್ಲ. ಓಕೆನಾ, ಇದು ಕೂಡ ಇಂಪಾರ್ಟೆಂಟ್. ಇದು ಅಡ್ವಾನ್ಸ್ ಚಾಟ್ ಪ್ರೈವಸಿ ಬಗ್ಗೆ ವಿಡಿಯೋ. ಓಕೆನಾ, ಇನ್ನೂ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ಕಮೆಂಟ್ ಮೂಲಕ ನನ್ನನ್ನು ಕೇಳ್ಬೋದು. ಅಡ್ವಾನ್ಸ್ ಚಾಟ್ ಪ್ರೈವಸಿ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ನು. ನೀವು ಇದನ್ನು ಆನ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಚಾಟ್ಗಳಿಗೆ ಆನ್ ಮಾಡ್ಕೊಳ್ಳಿ. ಇದರಿಂದ ಬಹಳಷ್ಟು ಸೆಕ್ಯೂರ್ ಆಗಿ ಇರ್ಬೋದು ನೀವು. ಸೊ ಎಲ್ಲರೂ ಆನ್ ಮಾಡ್ಕೊಳ್ಳಿ. ನಿಮ್ಮ ಯಾವ ಸೀಕ್ರೆಟ್ ಚಾಟ್ಸ್ ಇರ್ತಾವೋ ಅವುಗಳಿಗೆಲ್ಲ ಆನ್ ಮಾಡ್ಕೊಳ್ಳಿ.
ಮೆಸೇಜ್ಗಳನ್ನು ಗ್ಯಾಲರಿಯಲ್ಲಿ ಸೇವ್ ಆಗೋಲ್ಲ. ಓಕೆನಾ, ಗ್ಯಾಲರಿಯಲ್ಲಿ ಅವ್ರು ಕಳಿಸಿದಂಥ ನೀವು ಕಳಿಸಿದಂಥ ಮೆಸೇಜ್ಗಳೆಲ್ಲ ಗ್ಯಾಲರಿಯಲ್ಲಿ ಸೇವ್ ಆಗೋಲ್ಲ. ಹಾಗೆ ಬೇರೆಯವ್ರು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ನಿಮ್ಮ ಮೊಬೈಲಿಂದ ಅವ್ರ ಮೊಬೈಲ್ಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಕೂಡ ಬರೋಲ್ಲ. ಸೊ ನೀವು ಇದರಿಂದ ಸೆಕ್ಯೂರಾಗಿ ಇರ್ಬೋದು. ನಿಮ್ಮ ಮೆಸೇಜ್ಗಳು ಬೇರೆಯವರಿಗೆ ನೋಡೋಕ್ಕಾಗಲ್ಲ. ಇದು ಕೂಡ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನೀವು ಮಾಡಲೇಬೇಕಾದಂಥ ಒಂದು ಸೆಟ್ಟಿಂಗ್ ಆಗಿರುತ್ತೆ. ಸೊ ಇಂತಹ ಅನೇಕ ಇನ್ನೂ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳಿ. ಓಕೆನಾ, ಥ್ಯಾಂಕ್ ಯು. ಆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.